Hallelujah. 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 When the Holy Spirit came upon them, ಪವಿತ್ರಾತ್ಮನವರ ಮೇಲೆ ಬಂದಾಗ, when the Holy Spirit when the church started to experience the power of the Holy ಸಭೆಯು Spirit, ಪವಿತ್ರಾತ್ಮನ ಬಲವನ್ನು ಅನುಭವಿಸಲು ಪ್ರಾರಂಭಿಸಿದಾಗ they sold their lands. ಅವರ ಸ್ಥಳ ನೆಲಗಳನ್ನೆಲ್ಲ ಮಾರಿದ್ರು. Amen. They sold their lands. ಅವರ ನೆಲಗಳನ್ನೆಲ್ಲ ಅವರು ಮಾರಿದ್ರು. சொல்றதெல்லாம் கவனிங்க. ನಾ ಹೇಳುವುದನ್ನು ಗಮನಿಸಿ. When the Holy Spirit comes upon you, ಪವಿತ್ರಾತ್ಮನ ನಿನ್ನ ಮೇಲೆ ಬರುವಾಗ இந்த மಣ್ಣு எல்லாம் விற்கப்பட்டிருது. ಈ ಮಣ್ಣು ಎಲ್ಲ ಮಾರಲ್ಪಡುತ್ತೆ. ಎಲ್ಲರೂ ಇಲ್ಲಿ ಗಮನಿಸಿ ನೋಡ್ರಿ. ಎಲ್ಲರೂ ಗಮನಿಸಿ. ಎಲ್ಲರೂ ಇಲ್ಲಿ ಗಮನಿಸಿ. ಎಲ್ಲರೂ ಇಲ್ಲಿ ಗಮನಿಸಿ. Amen. Listen to me. ಚೆನ್ನಾಗಿ ಗಮನಿಸಿ. You will not go behind worldly things. ನೀ ಲೋಕದ ಕಾರ್ಯಗಳ ಹಿಂದೆ ಓಡುವುದಿಲ್ಲ. Amen. You don't go behind earthly things. ಈ ಲೋಕದ ಕಾರ್ಯಗಳ ಹಿಂದೆ ನೀವು ಹೋಗುವುದಿಲ್ಲ. Amen. ಮಣ್ಣು ಪಿನಾಲೆ ನೀ ಹೋಗರದಿಲ್ಲ. ಮಣ್ಣಿನಿಂದ ಹೋಗಲ್ಲ. ಮಣ್ಣಕ್ಕಾಗಿ ನೀ ವಾಳರದಿಲ್ಲ. ಈ ಮಣ್ಣಿಗೋಸ್ಕರ ನೀ ಬದುಕಲ್ಲ. The Holy Spirit comes, ಪವಿತ್ರಾತ್ಮನು ಬರುವಾಗ you will sell all the worldly things. ನೀ ಎಲ್ಲ ಲೋಕದ ಕಾರ್ಯಗಳನ್ನೆಲ್ಲ ಮಾರಿಬಿಡ್ತೀಯ. Sell all the fleshly things. ನೀ ಎಲ್ಲ ಶಾರೀರಿಕ ಕಾರ್ಯಗಳನ್ನೆಲ್ಲ ಮಾರಿಬಿಡ್ತೀಯ. Amen. ಆವಿ வரும்போது மண்ணுக்கு ಸಂಬಂಧಪಟ್ಟದ ಎಲ್ಲಾமே வெளிய போக ஆரம்பிக்கும். ಆತ್ಮವು ಬರುವಾಗ ಮಣ್ಣಿಗೆ ಸಂಬಂಧಪಟ್ಟ ಎಲ್ಲಾ ಕಾರ್ಯಗಳು ಹೊರ ಹೋಗ್ತಾ ಇರುತ್ತೆ. Hallelujah. Hallelujah. If you are truly full of the Holy Spirit, ನೀ ನಿಜವಾಗ್ಲೂ ಪೂರ್ತಿಯಾಗಿ ಪವಿತ್ರಾತ್ಮನ ಭರಿತನಾಗಿದ್ರೆ, if you are truly full of the Holy Spirit, ನೀ ಪೂರ್ತಿಯಾಗಿ ಪವಿತ್ರಾತ್ಮನ ಭರಿತನಾದ ವ್ಯಕ್ತಿಯಾಗಿ ನೀ you ಇದ್ರೆ, need to understand this sign. ನೀ ಈ ಒಂದು ಸೂಚನೆಯನ್ನು ತಿಳ್ಕೋಬೇಕು. ಮಣ್ಣು ಮೇಲೆ ಆಸೆ ವರಾது. ಮಣ್ಣು ಮೇಲೆ ನಿನಗೆ ಆಸೆ ಬರಲ್ಲ. Amen. அவங்களுக்கு மண்ணு மேல இருந்த ஆசை செத்து போச்சு. ಅವರಿಗೆ ಮಣ್ಣು ಮೇಲೆ ಇದ್ದ ಆಸೆ ಸತ್ತೋಯಿತು. They had many lands. ಅವರಿಗೆ ಅನೇಕ ಸ್ಥಳಗಳಿತ್ತು, many sides. ಅನೇಕ ಸೈಟ್ಗಳಿತ್ತು. But when Holy Spirit came, ಆದರೆ ಪವಿತ್ರಾತ್ಮನು ಬಂದಾಗ ಮಣ್ಣು ಮೇಲೆ ಆಸೆ செத்து போச்சு. ಮಣ್ಣು ಮೇಲೆ ಇದ್ದ ಆಸೆ ಸತ್ತೋಯಿತು. ಎಷ್ಟನೇ பேர் ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? ஆவியானவர் உங்க மேல இறங்கினார்னா, ಪವಿತ್ರಾತ್ಮನು ನಿಮ್ಮ ಮೇಲೆ ಇಳಿದ್ರೆ மண்ணான காரியங்கள், சரீரமான காரியங்கள் எல்லாம் செத்து போக ஆரம்பிக்கும். ಮಣ್ಣಾದ ಕಾರ್ಯಗಳು, ಶರೀರವಾದ ಕಾರ್ಯಗಳು ಎಲ್ಲವೂ ಸತ್ತೋಗುತ್ತೆ. எதை நம்பி நீங்க வாழ்ந்தீங்களோ, ಯಾವುದನ್ನು ನಂಬಿ ನೀವು ಬದುಕ್ತಿದ್ರೋ, எதை நம்பிட்டு இதுதான் என்னுடைய வாழ்க்கை எதிர்காலம்னு நீங்க நினைச்சீங்களோ, ಇದೇ ನನ್ನ ಭವಿಷ್ಯ, ಇದನ್ನೇ ನಂಬಿ ನಾ ಬದುಕ್ತಿದ್ದೇನೆ ಅಂತ ಯಾವುದೋ ಕುರಿತು ಹೇಳ್ತಿದ್ರು, எல்லாமே மாறி ஆவியானவர் தான் உன்னுடைய எதிர்காலமாய் மாறிடும். ಅದು ಎಲ್ಲವೂ ಬದಲಾಗಿ ಪವಿತ್ರಾತ್ಮನೇ ನಿನ್ನ ಭವಿಷ್ಯವಾಗಿ ಬದಲಾಗ್ತಾರೆ. How many of you say amen? ಎಷ್ಟು ಜನ ಆಮೆನ್ ಅಂತೀರಾ? My dear people of God, ನನ್ನ ದೇವ ಜನರೇ, church is not a place of entertainment. ಸಭೆಯು ಮನೋರಂಜನೆಯ ಸ್ಥಳ ಅಲ್ಲ. Church is not a place of gathering and fellowship. ಏನು ಸುಮ್ಮನೆ ಒಂದು ಸೇರಿ ಬರುವಂತ ಒಂದು ಸ್ಥಳ ಸಭೆ ಅಲ್ಲ. Amen. Church is a place of sacrifice. ಸಭೆಯು ಒಂದು ಅರ್ಪಣಿಸುವಂತ ಸ್ಯಾಕ್ರಿಫೈಸಿನ ಒಂದು ಜಾಗ. Amen. Church is a place of an altar. ಸಭೆಯು ಒಂದು ಬಲಿಪೀಠ. Amen. ಎತ್ತನೆ ಬೇರೆ ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Amen. ಆವಿಯಾನவர் உங்களுக்குள்ள ಅಗ್ನಿಯಾಗಿ ಇರಂಗಿರೋದು ಎದಕ್ಕೆ தெரியுமா? ಪವಿತ್ರಾತ್ಮನು ಬೆಂಕಿಯಾಗಿ ನಿಮ್ಮ ಒಳಗೆ ಇಳಿಯುವುದು ಏನಕ್ಕೆ ಗೊತ್ತಾ? Amen. ಶರೀರ ಕ್ರಿಯೆகளை ಸುಟ್ಟೆರಿಪದಕ್ಕಾಗಿ, ಶಾರೀರಿಕ ಕಾರ್ಯಗಳನ್ನು ಸುಟ್ಟೆಸೆಯುವುದಕ್ಕಾಗಿ, ಮಾಂಸத்தின் ಕ್ರಿಯೆகளை ಸುಟ್ಟெரிப்பதற்காக, ಮಾಂಸದ ಕಾರ್ಯಗಳನ್ನು ಸುಟ್ಟಾಕುವುದಕ್ಕಾಗಿ. இன்னைக்கு மாம்சத்தின் கிரியைகள் எங்களுக்குள்ள உயிரோடு இருக்கிறது என்றால், ಇವತ್ತು ನಮ್ಮ ಒಳಗೆ ಇನ್ನೂ ಆ ಮಾಂಸದ ಕಾರ್ಯಗಳು ಜೀವಂತವಾಗಿದೆ ಅಂದ್ರೆ, you have never experienced Pentecost. ನಿನಗೆ ಇನ್ನೂ ಪಂಚಶತಮ ದಿನದ ಅನುಭವ ಆಗಿಲ್ಲ. You have never experienced what Jesus told you for 40 days. 40 ದಿನ ಯೇಸು ಸ್ವಾಮಿ ಹೇಳಿದ ಕಾರ್ಯಗಳು ನಿನಗೆ ಇನ್ನೂ ಅನುಭವ ಆಗಿಲ್ಲ. Amen. If you truly experience the Pentecost, ನಿಜವಾಗ್ಲೂ ನಿನಗೆ ಆ ಪಂಚಶತಮದ ಒಂದು ಅನುಭವ ಆಗಿದೆ ಅಂದ್ರೆ, you will understand that this fire is not only to make you shine, this fire is also to burn every fleshly thing. ನಿನಗೆ ಅರ್ಥ ಆಗತ್ತೆ, ಈ ಒಂದು ಬೆಂಕಿಯು ನನ್ನನ್ನು ಪ್ರಕಾಶ ಮಾಡುವುದಕ್ಕೆ ಮಾತ್ರವಲ್ಲ, ನನ್ನ ಒಳಗಿರುವಂತ ಬೇಡದ ಕಾರ್ಯಗಳನ್ನು ಸುಟ್ಟೆಸೆಯುವುದಕ್ಕಾಗಿ. ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Let us amen ask the Holy Spirit to burn everything. ನಾವು ಪವಿತ್ರಾತ್ಮನನ್ನು ಕೇಳೋಣ, ಎಲ್ಲಾ ಕಾರ್ಯಗಳನ್ನು ಸುಟ್ಟಿ ಎಷ್ಟು ಜನ ಆಮೆನ್ ಅಂತೀರಾ? They sold their land. ಅವರು ಸ್ಥಳಗಳನ್ನೆಲ್ಲ ಮಾರಿದ್ರು. They sold their land. ಅವರ ನೆಲಗಳನ್ನೆಲ್ಲ ಮಾರಿದ್ರು. Brought it to the feet of the apostles. ಅದನ್ನು ತಂದು ಆ ಅಪೊಸ್ತಲರ ಪಾದಕ್ಕೆ ಬಂದು ಹಾಕಿದ್ರು. ಎಲ್ಲ ಶಾರೀರಿಕ ಪ್ರಕಾರமான ಇಚ್ಛೆகளை அவருடைய காலடியில போடலவாங்க. ಎಲ್ಲ ಶಾರೀರಿಕ ಇಚ್ಛೆಗಳನ್ನು ಆತನ ಪಾದಕ್ಕೆ ಎಸೆಯೋಣ ಬನ್ನಿ. ಎಷ್ಟನ பேர் ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? The Bible says in 5th chapter, 5ನೇ ಅಧ್ಯಾಯದಲ್ಲಿ ಸತ್ಯವೇದ ಹೇಳುತ್ತೆ, there was one man called as Ananias. ಅಲ್ಲಿ ಅನನೀಯ ಅನ್ನುವಂತ ಒಂದು ವ್ಯಕ್ತಿ ಇದ್ದ. There was another one, amen, his wife is, her name was Sapphira. ಆತನ ಹೆಂಡತಿ ಸಫರಿಯ. Amen. What they did? ಅವರು ಏನು ಮಾಡಿದ್ರು? They also sold the land. ಅವರು ಕೂಡ ಸ್ಥಳಗಳನ್ನು ಮಾರಿದ್ರು. They brought a portion of the money and brought it to the feet of apostles. ಮಾರಿದ ದುಡ್ಡಲ್ಲಿ ಒಂದು ಭಾಗವನ್ನು ತೆಕ್ಕೊಂಡು ಬಂದು ಅವರು ಅಪೊಸ್ತಲರ ಪಾದಕ್ಕೆ ಹಾಕ್ತಾರೆ. They kept some money for themselves. ಅವರಿಗೋಸ್ಕರ ಸ್ವಲ್ಪ ದುಡ್ಡು ಇಟ್ಕೊಂಡ್ರು. And gave the rest to the apostles. ಇನ್ನು ಮಿಕ್ಕಿದೆಲ್ಲ ಅಪೊಸ್ತಲರಿಗೆ ಕೊಟ್ಟರು. When they brought it to Peter, ಅದನ್ನು ಪೇತ್ರನ ಬಳಿ ತಂದಾಗ, Peter suddenly said, ಪೇತ್ರನು ಹೇಳುತ್ತಾನೆ, amen, how dare you fool the Holy Spirit? ಹೇಗೆ ನೀವು ಪವಿತ್ರಾತ್ಮನನ್ನೇ ಮೂರ್ಖ ಮಾಡ್ತೀರಾ? Amen. How you are trying to amen deceive the Holy Spirit? ಹೇಗೆ ನೀವು ಪವಿತ್ರಾತ್ಮನನ್ನೇ ಮೋಸ ಮಾಡ್ತಿದ್ದೀರಾ? Amen. Is this much of money you got from this land you sold? ನೀವು ಮಾರಿದ ಆ ಸ್ಥಳಗಳಿಂದ ಬಂದ ದುಡ್ಡು ಇಷ್ಟೇನಾ? The Bible says, ಸತ್ಯವೇದ ಹೇಳುತ್ತೆ, Ananias said yes. ಅನನೀಯ ಹೌದು ಅಂದ. Amen. Do you know what happened? ಏನ್ ನಡೀತು ಗೊತ್ತಾ? Amen. Peter cursed.
ಪೇತ್ರನು ಅಲ್ಲಿ ಶಪಿಸ್ದ. Amen. And the man died there. ಆ ವ್ಯಕ್ತಿ ಅಲ್ಲೇ ಬಿದ್ದು ಸತ್ತ. Amen. Hallelujah. Hallelujah. After some time his wife came. ಸ್ವಲ್ಪ ದಿನ ನಂತರ ಸತ್ತು ಹೋದ ವ್ಯಕ್ತಿ ಅವನ ಹೆಂಡತಿ ಬರ್ತಾರೆ. She too said. ಅವಳು ಕೂಡ ಹೇಳ್ತಾಳೆ. Amen. Only this much of money we got it from the land we sold. ನಾವು ಮಾರಿದ ಸ್ಥಳದಿಂದ ಇಷ್ಟೇ ದುಡ್ಡು ನಮಗೆ ಬಂತು. Amen. Do you know what Amen happened? ಅಲ್ಲಿ ಏನಾಯ್ತು She ಗೊತ್ತಾ? too died in the very moment. ಅವಳು ಕೂಡ ಅದೇ ಸಮಯದಲ್ಲಿ ಅಲ್ಲೇ ಸತ್ತು ಹೋದ್ಲು. The same 4 people who carried and buried Anania also carried this woman. ಗಂಡನಾದ ಅನನೀಯನನ್ನು ಯಾರು ಒತ್ಕೊಂಡು ಹೋಗಿ ಮಣ್ಣು ಮಾಡಿದ್ರು ಹೆಂಡತಿಯನ್ನು ಅವರೇ ಬಂದು ಹೋಗಿ ಮಣ್ಣು ಮಾಡ್ತಾರೆ. ಕಾಣಿಕೆ ಕೊಡ್ತಾ ಸತ್ತು போறாங்களா ಬ್ರದರ್? ಕಾಣಿಕೆ ಕೊಟ್ರೆ ಸತ್ತು ಹೋಗ್ತಾರಾ ಬ್ರದರ್? ಅಯ್ಯೋ புதிய ஏற்பாட்டுல ஆண்டவர் ஆவியானவர் கொல்றாரா ಬ್ರದರ್? ಹೊಸ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನ ಕೊಲೆನೇ ಮಾಡಿಬಿಡ್ತಾರಾ ಬ್ರದರ್? Listen to me. ಗಮನಿಸಿ. Listen to me. Why this happened, you know? ಇದು ಯಾಕೆ ನಡೀತು ಗೊತ್ತಾ? Amen. When God gave his son Jesus, ದೇವರು ಆತನ ಮಗನಾದ ಯೇಸು ಸ್ವಾಮಿಯನ್ನು ಕೊಟ್ಟಾಗ he didn't give him partly, he gave him fully. ಒಂದು ಭಾಗವಾಗಿ ಯೇಸುವನ್ನು ಕೊಡ್ಲಿಲ್ಲ, ಪೂರ್ತಿಯಾಗಿ ಆತನ ಯೇಸುವನ್ನು ಕೊಟ್ಟರು. His very drop of his, even his last drop of his blood was shed for us. ಆತನ ರಕ್ತದ ಕೊನೆಯ ತೊಟ್ಟು ಕೂಡ ಅದು ಸುರಿಸಲ್ಪಡ್ತು. His body was given to us. ಆತನ ಶರೀರ ನಮಗಾಗಿ ಕೊಟ್ಟರು. Amen. He himself came down. ಆತನು ತಾನೇ ಇಳಿದು ಬಂದನು ನಮಗಾಗಿ. He didn't send something. ಆತನು ಬೇರೆ ಏನನ್ನೂ ಕಳಿಸಲಿಲ್ಲ. He gave himself fully. ಆತನು ತನ್ನನ್ನೇ ಪೂರ್ತಿಯಾಗಿ ನಮಗೋಸ್ಕರ ಕೊಟ್ಟನು. When the Holy Spirit came, ಪವಿತ್ರಾತ್ಮನು ಬರುವಾಗ he never came in part. ಆತನು ಒಂದು ಭಾಗವಾಗಿ ಬರಲಿಲ್ಲ. He came fully upon us. ಪವಿತ್ರಾತ್ಮನು ಪೂರ್ತಿಯಾಗಿ ನಮ್ಮ ಮೇಲೆ ಇಳಿದು ಬಂದರು. சபையை நான் சொல்றத கவனிங்க. சபையை நான் எழுவதನ್ನು ಗಮನಿಸಿ. அவர் ஃபுல்லா உங்களுக்கு கொடுத்திருக்கிறாருன்னும்போது நீங்க ஃபுல்லா அவங்களை அவருக்கு கொடுத்தாங்க. ಆತನು ಪೂರ್ತಿಯಾಗಿ ಆತನೇ ನಮಗೋಸ್ಕರ ಕೊಟ್ಟಿದ್ದಾರೆ ಅಂದ್ರೆ ನೀನು ಕೂಡ ಪೂರ್ತಿಯಾಗಿ ಆತನಿಗೆ ಕೊಡಬೇಕು. ನಾನು ಪಣದ ಬಗ್ಗೆ ಪೇಸಲ್ಲ. ದುಡ್ಡಿನ ಕುರಿತು ಮಾತಾಡ್ತಿಲ್ಲ. I'm not speaking about money. ದುಡ್ಡು ಅಲ್ಲ ರೀ ನಾ ಮಾತಾಡ್ತಿರೋದು. Let money perish. ದುಡ್ಡು ನಾಶವಾಗಿ ಹೋಗುತ್ತೆ. I am speaking about your precious soul. ನಿನ್ನ ಒಂದು ಆತ್ಮದ ಕುರಿತು ನಾ ಮಾತಾಡ್ತಿದ್ದೇನೆ. I'm speaking about your precious life. ನಿನ್ನ ಒಂದು ಜೀವನದ ಕುರಿತು ನಾ ಮಾತಾಡ್ತಿದ್ದೇನೆ. இந்த வாழ்க்கை முழுவதுமாய் அவருக்கே சொந்தம். ಈ ಜೀವನ ಪೂರ್ತಿ ಆತನಿಗೆ ಮಾತ್ರ ಸ್ವಂತ. ಎಷ್ಟನ பேர் என்னோடு சேர்ந்து ஆமென் சொல்றீங்க? ಎಷ್ಟು ಜನ ನನ್ನ ಜೊತೆ ಆಮೆನ್ ಅಂತೀರಾ? ಅದಕ್ಕೆ ನಾನು ಪೌಲ್ சொல்லுகிறார். ಅದಕ್ಕಾಗಿ ಪೌಲನು ಹೇಳುತ್ತಾರೆ, It is not I who live. ಇನ್ನು ಮೇಲೆ ಜೀವಿಸ್ತಿರುವಂತದ್ದು ನಾನಲ್ಲ. It is Christ who lives in me. ನನ್ನ ಒಳಗೆ ಕ್ರಿಸ್ತನು ಜೀವಿಸ್ತಿದ್ದಾರೆ.